ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಸಾಗರ ನೆಲದ ಸಂಸ್ಕೃತಿಯ ದ್ಯೋತಕ ಶ್ರೀ ಮಾರಿಕಾಂಬಾ ಜಾತ್ರೆ ಕ್ಷಣಗಣನೆ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ಎಂದಾಕ್ಷಣ ಹಲವು ವಿಶೇಷತೆಯೊಂದಿಗೆ ಕಣ್ಮುಂದೆ ಬರುವುದು ಇಲ್ಲಿನ ಮಾರಿಕಾಂಬಾ ಜಾತ್ರೆಯ ವೈಭವ. ರಾಜ್ಯದಲ್ಲಿ ಸಿರಸಿ ಮತ್ತು ಸಾಗರ ಎರಡು ಪ್ರಸಿದ್ಧ ಐತಿಹಾಸಿಕ ಜಾತ್ರೆಗಳಲ್ಲಿ ಎರಡನೇ ದೊಡ್ಡ ಜಾತ್ರೆ ಎನ್ನುವ ಸ್ಥಾನದಲ್ಲಿ ನಿಲ್ಲಬಹುದಾದಂತಹ ಸಾಗರ ಮಾರಿಕಾಂಬಾ ಜಾತ್ರೆ ಅದು ಕೇವಲ ದೇವಿಯ ಪೂಜೆಯ ಉತ್ಸವವಲ್ಲ, ಬದಲಾಗಿ ಜನರ ಭಾವನೆಯ ಮಹಾತೇರು. ಪ್ರಕೃತಿಯ ಸುಂದರ ನೆಲವೀಡು ಇರಿಸಿಕೊಂಡ ಮಲೆನಾಡ ಹೃದಯ ಭಾಗದ ಸಾಗರ ತಾಲೂಕಿನ ಪ್ರತಿ ಸ್ಥಳದಲ್ಲಿಯೂ ಕೆಳದಿ ಅರಸರ ಹೆಜ್ಜೆಯ ಗುರುತು ಮೂಡಿಸಿದೆ. ಅಂತಹ ಉತ್ತಮ ಆಡಳಿತಕ್ಕೆ ಹೆಸರಾಗಿರುವ ಅವರ ಆಳ್ವಿಕೆಗೆ ಶಕ್ತಿ ಕೊಟ್ಟು ಯುದ್ಧದಲ್ಲಿ ಶತ್ರುಗಳ ವಿರುದ್ಧ ಜಯಮಾಲೆ ದೊರೆಸಿಕೊಟ್ಟ, ದುಷ್ಟರ ಶಿಕ್ಷೆಗೆ ಮಾರ್ಗ ತೋರಿದ ಶಕ್ತಿ ಸ್ವರೂಪಿಣಿ ಮಾರಿಕಾಂಬೆಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಅದರ ಮಹತ್ವವನ್ನು ಜನತೆಗೆ ವಿಸ್ತರಿಸಿ ಅದಕ್ಕೊಂದು ಪೂಜೆಯ ಸ್ಥಾನ ಕಲ್ಪಿಸಿರುವುದು ಮುಂದೆ ನೆಲದ ಸಂಸ್ಕೃತಿಯಾಗಿ ನಡೆದುಕೊಂಡು ಬರುವಂತಾಗಿದೆ. ಶರಾವತಿ ದಡದ ವರದೆಯ ಒಡಲೊಳು ಅಂದದ ನಗರವಾಗಿಸಿ ಸುಂದರ ಕೆರೆ ನಿರ್ಮಿಸಿದ ಸದಾಶಿವ ನಾಯಕ ಹೆಸರಿಟ್ಟ ಸದಾಶಿವ ಸಾಗರ ಐತಿಹಾಸಿಕ ಕ್ಷೇತ್ರವಾಗಿ ಇಂದು ಗುರುತಿಸಿಕೊಳ್ಳಲು ಹಲವು ಅಂಶಗಳಿದ್ದರೂ ಇಂದು ಹೆಚ್ಚು ಪ್ರಸ್ತುತತೆಯನ್ನು ಪಡೆದಿರುವುದು ಮಾರಿಕಾಂಬೆ ಮತ್ತು ಮಾರಿಕಾಂಬಾ ಜಾತ್ರೆ ಎನ್ನುವುದು ಸರ್ವವಿದಿತ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿ ದೇವಿ ಆರಾಧನೆಯ ಮೂಲಕ ಮಹಾ ಸಾಧನೆಗೈದ ಮಹಾಪುರುಷ ಆದಿಶಂಕರಾಚಾರ್ಯರು ದೇವಿಯ ಪಾದುಕೆ ಇಟ್ಟ ಸ್ಥಳವೇ ಇಂದು ಅಮ್ಮನ ಗುಡಿಯಾಗಿ ಲೋಕಪ್ರಸಿದ್ಧಿ ಹೊಂದಿದೆ ಎಂಬ ಪ್ರತೀತಿಯು ಜನರ ಮಾತುಗಳಲ್ಲಿದೆ. ಇದಕ್ಕೆ ಪೂರಕವಾದ ಯಾವುದೇ ದಾಖಲೆಗಳು ದೊರಕಿಲ್ಲವಾದರೂ ಜನರ ಅಂಬೋಣವನ್ನು ಕೂಡ ಅಲ್ಲಗಳೆಯಲು ಸಾಧ್ಯವಿಲ್ಲ. ಕೆಳದಿ, ಇಕ್ಕೇರಿ ಮತ್ತು ಬಿದನೂರು ನಗರವನ್ನು ಆಯಾ ಕಾಲಘಟ್ಟಕ್ಕೆ ತಮ್ಮ ರಾಜಧಾನಿಯಾಗಿಸಿಕೊಂಡು ರಾಜ್ಯಭರ ನಡೆಸಿದ ಕೆಳದಿಯ ವೀರ ಪರಂಪರೆಯ ರಾಜರು ದೇವಿಯನ್ನು ನಾಡದೇವಿಯಾಗಿ ಪೂಜಿಸಿಕೊಂಡು ಬಂದಿದ್ದರು ಎನ್ನುವುದು ಇತಿಹಾಸದ ಪುಟಗಳು ಹೇಳುತ್ತದೆ. ವೆಂಕಟಪ್ಪ ನಾಯಕ, ಸದಾಶಿವ ನಾಯಕ, ಶಿಸ್ತಿನ ಶಿವಪ್ಪ ನಾಯಕ ಮಾತ್ರವಲ್ಲ, ವೀರ ಮಹಿಳೆ ಚೆನ್ನಮ್ಮರ ಕಾಲದಲ್ಲಿ ನಾಡದೇವಿಯ ಪೂಜೆ ವಿಜೃಂಭಣೆಯಿಂದ ನಡೆಯುತ್ತಿತ್ತು ಎನ್ನಲಾಗಿದೆ. ಒಂದು ಉಲ್ಲೇಖದ ಪ್ರಕಾರ ಯಾವುದೇ ಕಷ್ಟ ನಷ್ಟಗಳ ಪರಿಹಾರಕ್ಕೆ ಪ್ರಾರ್ಥನೆ ಸಲ್ಲಿಸುವ ದೇವಾಲಯವಾಗಿ ರೂಪುಗೊಂಡು ಪ್ರಸಿದ್ಧಿ ಪಡೆದ ಮಾರಿಕಾಂಬಾ ಅವರ ಇಷ್ಟಾರ್ಥ ಸಿದ್ಧಿಸಿಕೊಡುವ ದೇವಿಯಾಗಿತ್ತು ಎಂಬ ಮಾತಿದೆ. ಎರಡು ಸಿಂಹದೊಳಗಿನ ರಥವನ್ನು ಹೊಂದಿರುವ ಬಹು ಆಕರ್ಷಣೀಯ ಮುಂಭಾಗದ ದೇವಿ ಆಲಯದಲ್ಲಿ 11 ಅಡಿ ಎತ್ತರದ ದೇವಿಯ ಉತ್ಸವ ಮೂರ್ತಿಯನ್ನು ನೋಡುವುದೇ ಒಂದು ಸೊಗಸು. ಸೊರಬ ತಾಲೂಕು ಜಡೆ ಗ್ರಾಮದ ಮಂಜುನಾಥಪ್ಪ ಗುಡಿಗಾರ್, ಹಿರೇಣ್ಣಪ್ಪ ಮತ್ತು ಕುಟುಂಬದವರು ಸಿದ್ಧಪಡಿಸಿದ ಮೂಲ ವಿಗ್ರಹಕ್ಕೆ ಇಂದು ಗುಡಿಗಾರ್ ದೇವಿಕುಮಾರ್ ಪ್ರತಿ ಜಾತ್ರೆಯಲ್ಲೂ ಬಣ್ಣ ಹಚ್ಚುವ ಕಾರ್ಯಕ್ರಮ ನೆರವೇರಿಸುತ್ತಾ ಬಂದಿದ್ದರು. ಬಹುತೇಕ ಕಡೆಗಳಲ್ಲಿ ಇರುವ ರೀತಿಯಲ್ಲಿಯೇ ಜಾತ್ರೆಗೂ ಮುಂಚಿತವಾಗಿ ಶೂನ್ಯ ಮಾಸದಲ್ಲಿ ಮರ ಕಡಿದು ಅಮ್ಮನವರ ವಿಗ್ರಹ ತಯಾರಿಸಬೇಕೆಂಬ ಪದ್ಧತಿಯನ್ನು ಹಿಂದಿನಿಂದಲೂ ನಡೆಸಿಕೊಂಡು ಬರಲಾಗುತ್ತದೆ. ಆದರೆ ಬದಲಾದ ಕಾಲಘಟ್ಟದಲ್ಲಿ ಪರಿಸರ ನಾಶವನ್ನು ತಪ್ಪಿಸುವುದು ಅಗತ್ಯ, ಆದರೆ ಸಂಪ್ರದಾಯ ಬಿಟ್ಟು ಬಿಡುವಂತೆಯೂ ಇಲ್ಲ. ಹಾಗಾಗಿ ಶಾಶ್ವತ ಉತ್ಸವ ಮೂರ್ತಿಯ ವಿಗ್ರಹ ನಿರ್ಮಿಸಿರುವ ಜೊತೆಗೆ ಜಾತ್ರೆ ವೇಳೆ ಮಾತ್ರ ಮರ ಕಡಿಯುವ ಶಾಸ್ತ್ರ, ಅದರ ಪೂಜಾ ವಿಧಾನ ಎಲ್ಲವೂ ಮಾಮೂಲು ನಡೆಯಲಿದೆ. ಅರ್ಚಕ ಪೂತರಾಜ ಅಮ್ಮನವರ ಪ್ರೇರಣೆ ಪಡೆದು ಅರಣ್ಯದಲ್ಲಿ ತೋರಿಸುವ ಹಲಸಿನ ಮರದ ಟೊಂಗೆಯ ತುಂಡೊಂದನ್ನು ಕತ್ತರಿಸಿ ಅಮ್ಮನವರ ಮೂಲ ವಿಗ್ರಹಕ್ಕೆ ಒಂದು ಹೊಸ ಕೀಲು ಮಾಡುವುದು ಇಂದಿನ ವ್ಯವಸ್ಥೆ. ಜಾತ್ರೆಗೂ ಒಂದು ವಾರದ ಮುಂಚೆ ನಗರದಲ್ಲಿ ಅಂಕೆ ಹಾಕುವ ಕಾರ್ಯಕ್ರಮ ನಡೆಯುತ್ತದೆ. ಅಂಕೆ ಹಾಕಿದ ನಂತರ ಜಾತ್ರೆ ಮುಗಿಯುವವರೆಗೂ ಈ ಊರಿನಿಂದ ಯಾವುದೇ ಕಾರಣಕ್ಕೂ ಯಾರು ಕೂಡ ಹೊರ ಹೋಗಬಾರದು ಎಂಬ ಸಂಪ್ರದಾಯ ಇದೆ. ಇಂದಿಗೂ ಬಹುತೇಕ ಎಲ್ಲರೂ ಈ ಪದ್ಧತಿಯನ್ನು ಅನುಸರಿಸುತ್ತಾರೆ. ಈ ಊರಿನಿಂದ ಉದ್ಯೋಗ ಮತ್ತಿತರ ಕಾರಣದಿಂದ ಬೇರೆ ಬೇರೆ ಊರುಗಳಲ್ಲಿರುವವರು ಕೂಡ ಮಾರಿ ಜಾತ್ರೆಯ ಸಂದರ್ಭದಲ್ಲಿ ಊರಿಗೆ ಬಂದು ಜಾತ್ರೆ ಮುಗಿಸಿಕೊಂಡು ಹೋಗುವುದು ಕೂಡ ಇದೆ. ಮಾತ್ರವಲ್ಲ, ಕುಟುಂಬದ ಸಂಬಂಧಿಕರು ಎಷ್ಟೇ ದೂರವಿದ್ದರೂ ಜಾತ್ರೆಯ ವೇಳೆ ಸಾಗರಕ್ಕೆ ಬಂದೇ ಬರುತ್ತಾರೆ ಎನ್ನುವುದು ಕೂಡ ಇಲ್ಲಿನ ವಿಶೇಷ. ಜನರಲ್ಲಿನ ಭಕ್ತಿ ಎಷ್ಟಿದೆ ಎನ್ನುವುದಕ್ಕೆ ಸಾಗರ ಜಾತ್ರೆ ಉದಾಹರಣೆ. ವಿಪರೀತ ನೂಕುನುಗ್ಗಲು ಇದ್ದರೂ ದೇವಿಗೆ ಹಣ್ಣುಕಾಯಿ ಸಮರ್ಪಿಸುವ ಸಲುವಾಗಿ ಎಷ್ಟೇ ಕಷ್ಟವಾದರೂ ಕಿಲೋಮೀಟರ್ ದೂರದಿಂದಲೂ ಕೆಲವು ಗಂಟೆ ಸಾಲಿನಲ್ಲಿ ನಿಂತು ಪೂಜೆ ಮಾಡಿಸುತ್ತಾರೆ. ಇದಕ್ಕಾಗಿ ರಾಜ್ಯದ ವಿವಿಧ ಭಾಗದಿಂದಲೂ ಅಸಂಖ್ಯಾತ ಜನ ಬರುತ್ತಾರೆ. ಈ 10 ದಿನಗಳಲ್ಲಿ ಸಾಗರದಲ್ಲಿ ಪರಿಚಿತ ಮುಖಗಳಿಗಿಂತ ಅಪರಿಚಿತ ಮುಖಗಳ ಸಂಖ್ಯೆಯೇ ಹೆಚ್ಚು. ಒಟ್ಟಿನಲ್ಲಿ 3 ವರ್ಷಗಳಿಗೊಮ್ಮೆ ಸಾಗರದಲ್ಲಿ ನಡೆಯುವ ಮಾರಿ ಜಾತ್ರೆಯಲ್ಲಿ ದೇವಿಯ ಸನ್ನಿಧಿಗೆ ಜನಸಾಗರವೇ ಹರಿದು ಬರಲಿದೆ. ನಮಸ್ಕಾರ.